ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 26 ಅಕ್ಟೋಬರ್ 2024 ರಂದು ಹಳೆ ಶಹಾಬಾದ್ನಲ್ಲಿ ಶಿವರಾಯ ತಂದೆ ಆಜಪ್ಪ ಹುಬ್ಬಳ್ಳಿ ಅವರ ಮನೆ ಮುಂದುಗಡೆ 30 ಕುರಿಗಳು ಮತ್ತು 10 ಕುರಿಮರಿಗಳನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಒಂದು ದೂರು ಬಂದಿದ ಮೇಲೆ ಒಂದು ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ 111/2024 ಕುರಿ ಕಳ್ಳತನ ಕೇಸು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತದನಂತರ ಮತ್ತೆ 28 ಜನವರಿ 2025 ರಂದು ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಇವರ ಹೊಲದಲ್ಲಿ ಮನೆ ಮುಂದೆ ಕಟ್ಟಿದ್ದ 12 ಕುರಿಗಳನ್ನು 6 ಹೋತಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಇನ್ನೊಂದು ಪ್ರಕರಣ ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಈ 2 ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ ಡಿವೈಎಸ್ಪಿ ಶಹಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ PI ಶಹಾಬಾದ್ ಮತ್ತು ಶ್ಯಾಮರಾಯ್ PSI ಶಹಾಬಾದ್, ಮಲ್ಲಿಕಾರ್ಜುನ್ ASI, ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ, HC32 ನಾಗೇಂದ್ರ, ಬಸವರಾಜ್, ಸಂತೋಷ್, ಹುಸೇನ್ ಬಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ. ಈ 2 ಪ್ರಕರಣಗಳಲ್ಲಿ ಮೇಜರ್ ಈ ಕುರಿಗಳನ್ನು ಕಳ್ಳತನ ಮಾಡಿರುವಂತಹ ಟೋಟಲ್ 3 ಜನ ಆರೋಪಿತರಿದ್ದಾರೆ. ಈ 3 ಜನ ಆರೋಪಿತರಲ್ಲಿ 2 ಆರೋಪಿತರನ್ನು ಶಂಕರ್ ತಂದೆ ಮಲ್ಲು ಅಲಿಯಾಸ್ KMR ರಾಥೋಡ್ ಅಂತ ಯಾದಗಿರಿ ಕುರುಕಂಬ ತಾಂಡಾದವರು ಮತ್ತು 2ನೇ ಆರೋಪಿಯಾಗಿರುವಂತಹ ದೇವಪ್ಪ ತಂದೆ ಸಾಯಿಬನ್ನ ಗಾಳೆಪ್ಪ ಓರಂಚಿ ತಾಂಡಾದವರಿಗೆ ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಹಳೆ ಶಹಾಬಾದಲ್ಲಿ ಏನು ಪ್ರಕರಣ ಆಗಿರುತ್ತದೋ ಅದರಲ್ಲಿ 8 ಕುರಿಮರಿಗಳನ್ನು ಅಂದಾಜು 40,000 ರೂಪೀಸ್ ಮತ್ತು ಕ್ಯಾಶ್ 1,55,000 ರೂಪೀಸ್, ಟೋಟಲ್ 1,95,000 ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ. ಮತ್ತು 2ನೇ ಕೇಸಲ್ಲಿ ಟೋಟಲ್ 81,000 ರೂಪೀಸ್ ಕ್ಯಾಶನ್ನು ರಿಕವರಿ ಮಾಡಲಾಗಿದೆ. ಅದರ ಜೊತೆ ನಾವು ಈ ಏನು ಅಫೆನ್ಸ್ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗೂಡ್ಸ್ ವಾಹನವನ್ನು ನಾವು ಇದರಲ್ಲಿ ಸೀಸ್ ಮಾಡಲಾಗಿದೆ. ಒಟ್ಟು ಟೋಟಲ್ 2,76,000 ರೂಪೀಸ್ ಪ್ರಾಪರ್ಟಿಯನ್ನು ಈ 2 ಪ್ರಕರಣಗಳಲ್ಲಿ ನಾವು ರಿಕವರಿ ಮಾಡಲಾಗಿದೆ. ಆಮೇಲೆ ಇದರಲ್ಲಿ MO ನೋಡಿದರೆ ಅವರು ಮೇಜರ್ ಈ ಆರೋಪಿತರು ಯಾರಿದ್ದಾರೆ, ಈ 3 ಜನ ಆರೋಪಿತರು ಯಾದಗಿರಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಇವರು ನಾರ್ಮಲ್ ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ ಅವರು ಸ್ವಲ್ಪ ಏರಿಯಾ ರೆಕ್ಕಿ ಮಾಡ್ತಾರೆ. ಈ ಮೇಯ್ನ್ ಅವರು ಅಫೆನ್ಸ್ ಮಾಡೋ ಜಾಗವನ್ನು ರೋಡ್ ಸೈಡ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ರೋಡ್ ಸೈಡ್ಗೆ ಹತ್ತಿರ ಇರುವಂತಹ ಜಾಗದಲ್ಲಿ ಯಾರಾದರೂ ಕುರಿಗಳನ್ನು ಕಟ್ಟಿದರೆ ಅಂದರೆ ಕುರಿಗಳನ್ನಿದ್ರೆ ಮತ್ತು ಆ ಓನರ್ ಮಾಲೀಕ ಇಲ್ಲ ಅಥವಾ ಮಾಲೀಕ ಸ್ವಲ್ಪ ರೆಸ್ಟಲ್ಲಿ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಏರಿಯಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕುರಿಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಆ ಕುರಿಗಳನ್ನು ಅವರು ಟಾಟಾ ಗೂಡ್ಸ್ ವಾಹನ ಮುಖಾಂತರ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಕೆಲವೊಂದು ಪ್ಲೇಸಸ್ ಕಡೆ ಈ ಕಳ್ಳತನ ಮಾಡಿರುವಂತಹ ಕುರಿಗಳನ್ನು ಅವರು ಒಂದು ಜಾಗದಲ್ಲಿ ಇಡ್ತಾರೆ. ಅದರಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ದೊಡ್ಡಪ್ಪ ಅನ್ನೋ ಆರೋಪಿಗೆ ಕೊಟ್ಟಿರ್ತಾರೆ. ಅವರು ಕುರಿಗಳು ನೋಡ್ತಾ ಇದ್ದಾಗ ಅವರು ಈ ಎಲ್ಲೆಲ್ಲಿ ಸಂತೆ ನಡೆಯುತ್ತೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಕೆಲವೊಂದು ಕುರಿಗಳನ್ನು ಒಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೋ, ಕೆಲವೊಂದು ಕುರಿಗಳನ್ನು ಬೇರೆ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಈ ತರಹ ಆಂಧ್ರ, ತೆಲಂಗಾಣ, ಯಾದಗಿರಿ, ರಾಯಚೂರು ಈ ಇಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸಂತೆ ನಡೆಯುತ್ತೋ ಆ ಸಂತೆಗಳೆಲ್ಲ ಈ ಕುರಿಗಳನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ಬಂದಿರ್ತಾರೆ. ಸೊ ಇವ್ರ ಮೇಲೇನು ಈ ಹಿಂದೆ ಈ ಆಂಧ್ರ, ತೆಲಂಗಾಣ, ಯಾದಗಿರಿ ಇದರಲ್ಲಿನೂ ಇವರು ಅಲ್ಲಿನೂ ಕುರಿ ಕಳ್ಳತನ ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿದ್ದಾರೆ. ಸೊ ಟೋಟಲ್ 2,76,000 ಮತ್ತು ಪ್ರಾಪರ್ಟಿ ರಿಕವರಿ ಮಾಡಿ 2 ಕುರಿ ಕಳ್ಳತನ ಕೇಸಸ್ಸನ್ನು ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಶಹಾಬಾದ್ DYSP PI ನಟರಾಜ್ ಲಾಡೆ ಮತ್ತು PSI ಶ್ಯಾಮರಾವ್ ಮತ್ತು ಅವರ ಎಂಟೈರ್ ಟೀಮ್ಗೂ ನಾನು ಮತ್ತು ನಮ್ಮ ಅಡಿಷನಲ್ SP ಮೇಘನನ್ ಅವರು ಈ ಅಭಿನಂದನೆ ಸಲ್ಲಿಸುತ್ತೇವೆ. This video is sponsored by Max Multi-Speciality Hospital, 24/7 emergency trauma and critical care center with advanced services. Located at Hagarga Circle, Ring Road, Gulbarga.